চলো নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 37. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ವೆರಾವಲ್ ಅನ್ನುವಂತಹ ಜಾಗದಲ್ಲಿ ಸಂದರ್ಶನವನ್ನು ಮಾಡಿಕೊಂಡು ಸೋಮನಾಥವನ್ನು ನೋಡಿಕೊಂಡು, ಹಾಗೆ ಸುಧಾಮಪುರಿ ಅನ್ನುವಂತಹ ಭಾಗವತ ಪುರಾಣದಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂತಹ ನಗರಕ್ಕೂ ಕೂಡ ಭೇಟಿಯನ್ನು ಕೊಟ್ಟು ಈಗ ಪುನಃ ಸ್ವಾಮೀಜಿ ಹಿಂದಿರುಗಿ ಬಂದಿದ್ದಾರೆ. ಇಲ್ಲಿನ ದಿವಾನನಾಗಿದ್ದಂತಹ ಪಂಡಿತ ಶಂಕರ ಪಾಂಡುರಂಗನ ಜೊತೆಗೆ ಸ್ವಾಮೀಜಿಯ ಪರಿಚಯ ಆಯಿತು. ಈತ ಸಮರ್ಥ ಆಡಳಿತಕಾರಿಯಾಗಿದ್ದರೂ ಕೂಡ ಅವನೊಬ್ಬ ವೈದಿಕ ವಿದ್ವಾಂಸ ಅಂತ ಪ್ರಸಿದ್ಧಿಯನ್ನು ಹೊಂದಿದ್ದ. ವೇದ ಶಾಸ್ತ್ರ ಎಲ್ಲದರಲ್ಲೂ ಕೂಡ ಪಾಂಡಿತ್ಯ ಇತ್ತು. ಐರೋಪ್ಯ ರಾಷ್ಟ್ರಗಳಿಗೆ ಭೇಟಿಯನ್ನು ಕೊಟ್ಟು ಅಪಾರ ಜ್ಞಾನವನ್ನು ಪಡ್ಕೊಂಡಿದ್ದ. ಈಗ ಪರಸ್ಪರ ಸ್ವಾಮೀಜಿ ಮತ್ತು ಇವನ ಭೇಟಿಯಾದಾಗ ಒಂದೆರಡು ಮಾತಾಡುವಷ್ಟರಲ್ಲೇ ಸ್ವಾಮೀಜಿಯ ವಿದ್ವತ್ತು, ಸ್ವಾಮೀಜಿಯಲ್ಲಿದ್ದಂತಹ ವರ್ಚಸ್ಸು ಅವನಿಗೆ ಪರಿಚಯಕ್ಕೆ ಬಂತು. ಅವನು ವೇದದ ಕೆಲವಾರು ಭಾಗಗಳನ್ನು ಭಾಷಾಂತರ ಮಾಡ್ತಾ ಇದ್ದ. ವೇದಗಳ ಭಾಷಾಂತರ ಕಾರ್ಯದಲ್ಲಿ ಅವನಿಗಿದ್ದಂತಹ ಹಲವಾರು ಕ್ಲಿಷ್ಟವಾದಂಥ ಭಾಗಗಳ ಬಗ್ಗೆ ಅವನಿಗಿದ್ದಂತಹ ಪ್ರಶ್ನೆಗಳನ್ನು, ಕಷ್ಟಗಳನ್ನು ಸ್ವಾಮೀಜಿ ಹತ್ರ ಹೇಳ್ಕೊಂಡದನ್ನು ಬಗೆಹರಿಸ್ಕೊಂಡ. ಈಗ ಅವನ ಕೋರಿಕೆಯ ಮೇಲೆಗೆ ಸ್ವಾಮೀಜಿ ಇಲ್ಲೇ ಕೆಲವಾರು ದಿನಗಳ ಅಂದರೆ ಕೆಲವಾರು ತಿಂಗಳು ಪೋರ್ಬಂದರ್ನಲ್ಲಿ ಉಳ್ಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈಗ ಇಬ್ಬರು ಸೇರಿ ಆ ವೇದಗಳನ್ನು ಅದರ ಟ್ರಾನ್ಸ್ಲೇಷನ್ ಭಾಷಾಂತರ ಕಾರ್ಯದಲ್ಲಿ ತೊಡಗಿದ್ದಾರೆ ಅನ್ನೋದು ಗಮನಿಸ್ತೀವಿ. ಈಗ ಅದರ ಮುಂದುವರೆದ ಭಾಗ. ಇದೇ ಅವಧಿಯಲ್ಲಿ ಸ್ವಾಮೀಜಿ ಪಂಡಿತ ಪಾಂಡುರಂಗನ ನೆರವಿನಿಂದ ಪಾಣಿನೀಯ ಮಹಾಭಾಷ್ಯದ ಅಧ್ಯಯನವನ್ನ ಪೂರೈಸಿಬಿಟ್ರು. ಅವನ ಹತ್ರ ಹಲವಾರು ಉತ್ತಮ ಗ್ರಂಥಗಳ ಸಂಗ್ರಹ ಇತ್ತು. ಅದನ್ನ ಯಥೇಚ್ಛವಾಗಿ ಬಳಸ್ಕೊಳ್ಳೋದಕ್ಕೆ ಅವನು ಪ್ರಾರ್ಥಿಸ್ಕೊಂಡಿದ್ದ. ಹಾಗೆ ಸ್ವಾಮೀಜಿ ಅನೇಕ ಗ್ರಂಥಗಳನ್ನ ಅಲ್ಲಿದ್ದಾಗಲೇ ಓದಿ ಮುಗಿಸ್ಬಿಟ್ರು. ಸ್ವಾಮೀಜಿಯ ವಿಚಾರಧಾರೆಯ ವೈಶಾಲ್ಯ ಹಾಗೆ ಸ್ವಂತಿಕೆಯನ್ನ ಅರ್ಥ ಮಾಡ್ಕೊಂಡಿದ್ದಂತ ಪಂಡಿತ ಪಾಂಡುರಂಗ ಹೇಳ್ತಾನೆ, ಸ್ವಾಮೀಜಿ, ನನ್ಗನ್ಸತ್ತೆ ನೀವು ಈ ದೇಶದಲ್ಲಿ ಹೆಚ್ಚಿನದ್ದೇನನ್ನಾದ್ರೂ ಸಾಧಿಸೋದಕ್ಕೆ ಸಾಧ್ಯನಾ ಅಂತ. ಯಾಕೆ ಅಂದ್ರೆ ಇಲ್ಲಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಬಳ್ಳೋರು ತುಂಬಾ ಕಡಿಮೆ. ನೀವು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗ್ಬೇಕು ಸ್ವಾಮೀಜಿ. ಅಲ್ಲಿನ ಜನ ನಿಮ್ಮ ಘನತೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಅಲ್ಲಿ ನೀವು ಸನಾತನ ಧರ್ಮವನ್ನ ಪ್ರಚಾರ ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ಪಾಶ್ಚಾತ್ಯರಿಗೂ ಕೂಡ ಒಂದು ಹೊಸ ಬೆಳಕನ್ನ ಕೊಡ್ಬಲ್ರಿ ಅಂತ. ಈ ಅಭಿಪ್ರಾಯ ಸ್ವಾಮೀಜಿ ಒಪ್ಪಿಗೆ ಆಗೋ ಹಾಗೇನೋ ಇತ್ತು. ಅವರು ಇದೇ ರೀತಿಯ ಭಾವನೆಯನ್ನ ಆದರೆ ಅಸ್ಪಷ್ಟವಾಗಿ ಈ ಹಿಂದೆ ಜುನಾಗಢಲ್ಲಿ CH ಪಾಂಡ್ಯನ ಮುಂದೆ ವ್ಯಕ್ತಪಡಿಸಿದ್ರು. ಈಗ ಸ್ವಾಮೀಜಿ ಪಂಡಿತನಿಗೆ ಉದ್ದೇಶಿಸಿ ಹೇಳ್ತಾರೆ, ಆಗ್ಲಿ ನಾನೊಬ್ಬ ಸನ್ಯಾಸಿ, ನಾನು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗ್ಬೇಕಾಗಿ ಬಂದಲ್ಲಿ ಖಂಡಿತವಾಗಿಯೂ ಹೋಗ್ತೀನಿ ಅಂತ. ಆ ದಿವಸಗಳಲ್ಲಿ ಸಮುದ್ರಯಾನ ಅನ್ನುವಂಥದ್ದು ಸಂಪ್ರದಾಯಸ್ಥ ಹಿಂದೂಗಳಿಗೆ, ಅದರಲ್ಲೂ ಸನ್ಯಾಸಿಗಳಿಗೆ ಅದು ವರ್ಜಿತವಾಗಿತ್ತು ಅನ್ನೋದು ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು. ಜುನಾಗಢ್ ಅಥವಾ ಪೋರ್ಬಂದರ್ನಲ್ಲಿ ಸ್ವಾಮೀಜಿ ಅಮೆರಿಕಾದಲ್ಲಿ ಮರುವರ್ಷ ನಡೆಯಲಿದ್ದಂತ ಧರ್ಮ ಸಮ್ಮೇಳನವೊಂದರ ಬಗ್ಗೆ ಮೊದಲ ಬಾರಿ ಕೇಳಿದ್ದು ಇದೇ ಜಾಗದಲ್ಲೇ. ಅದರಲ್ಲಿ ಅವರು ಭಾಗವಹಿಸಬೇಕು ಅಂತ ಕೆಲವರು ಸಲಹೆ ಕೂಡ ಕೊಟ್ರು. ಸ್ವಾಮೀಜಿ ಕೂಡ ಸಮ್ಮೇಳನದ ಬಗ್ಗೆ ವಿವರಗಳನ್ನ ತಿಳ್ಕೊಳ್ಳೋದಕ್ಕೆ ಉತ್ಸುಕರೇನೋ ಆಗಿದ್ದಾರೆ. ಇದೇ ಸಂದರ್ಭದಲ್ಲಿ ದಿವಾನ ಸ್ವಾಮೀಜಿಗೆ ಫ್ರೆಂಚ್ ಭಾಷೆಯನ್ನ ಕಲಿಸೋ ಹಾಗೆ ಸಲಹೆ ಕೊಟ್ಟ. ಐರೋಪ್ಯ ರಾಷ್ಟ್ರಗಳಲ್ಲಿ, ಮುಖ್ಯವಾಗಿ ಫ್ರಾನ್ಸ್ನಲ್ಲಿ ಸನಾತನ ಧರ್ಮದ ಪ್ರಸಾರ ಕಾರ್ಯಕ್ರಮವನ್ನ ಕೈಗೊಳ್ಬೇಕು ಅನ್ನುವಂಥ ಸಂದರ್ಭ ಬಂದ್ರೆ ಈ ಫ್ರೆಂಚ್ ಭಾಷೆ, ಜರ್ಮನ್ ಹಾಗೆ ಇನ್ನೂ ಕೆಲವು ಭಾಷೆಗಳು ಪರಿಚಯ ಇದ್ರೆ ಒಳ್ಳೆಯದು ಅಂತ ಗೊತ್ತಾಯ್ತು. ಹಾಗಾಗಿ ಸ್ವಾಮೀಜಿ ಕೂಡ ಅದಕ್ಕೆ ಸಮ್ಮತಿಯನ್ನ ಕೊಟ್ರು. ಸ್ವಾಮೀಜಿ ಈ ಸಲಹೆಯನ್ನ ಒಪ್ಪಿ ಅವನಿಂದ ಫ್ರೆಂಚ್ ಭಾಷೆಯನ್ನು ಕೂಡ ಈಗ ಅಭ್ಯಾಸ ಮಾಡ್ತಾ ಇದ್ದಾರೆ. ಆಲಂ ಬಜಾರ್ ಮಠ ಅಂದ್ರೆ 1891 ನವೆಂಬರ್ ಮಠವನ್ನ ಬಾರಾನಗೂರಿಂದ ಕಲ್ಕತ್ತಾದ ಹತ್ರದಲ್ಲೇ ಇರುವಂತ ಆಲಂ ಬಜಾರ್ ಅನ್ನುವಂತ ಜಾಗದಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ವಿಶಾಲವಾದ ಕಟ್ಟಡಕ್ಕೆ ಒಂದಕ್ಕೆ ಸ್ಥಳಾಂತರ ಮಾಡಿಕೊಂಡಿದ್ದಾರೆ. ಅದನ್ನ ಇಲ್ಲಿ ಆಲಂ ಬಜಾರ್ ಮಠ ಅಂತ ಗುರುತಿಸಲ್ಪಟ್ಟಿದೆ. ಆಲಂ ಬಜಾರ್ ಮಠದಲ್ಲಿದ್ದಂತಹ ರಾಮಕೃಷ್ಣ ಸಂಘದ ಸನ್ಯಾಸಿಗಳಿಗೆ ಒಂದು ದಿನ ಪೋರ್ಬಂದರ್ನಿಂದ 4 ಪುಟಗಳ ಪತ್ರ ಒಂದು ಬಂದು ತಲುಪಿತು.
ಪತ್ರವನ್ನ ತೆಗೆದು ನೋಡಿದಂತಹ ಗುರುಬಾಯಿಗಳಿಗೆ ಅದರ ಭಾಷೆ ಏನೇನೂ ಅರ್ಥ ಆಗ್ಲಿಲ್ಲ. ಅದನ್ನ ಬರ್ದಿರೋದು ಯಾರು ಅಂತನೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿದ ಮೇಲೆ ಅಲ್ಪ ಸ್ವಲ್ಪ ಫ್ರೆಂಚ್ ಪದಗಳಿದ್ದದ್ದು ಭಾಸವಾಗಿ ಬಂತು. ಫ್ರೆಂಚ್ ತಿಳಿದಿದ್ದಂತಹ ರಾಮಕೃಷ್ಣಾನಂದ್ರು ಹಾಗೆ ಶಾರದಾನಂದ್ರು ಪತ್ರದ ಭಾಷೆ ಫ್ರೆಂಚ್ ಅಂತ, ಅದನ್ನ ಬರ್ದಿರೋದು ಮತ್ಯಾರೂ ಅಲ್ಲ ತಮ್ಮ ಪ್ರೀತಿಯ ನರೇಂದ್ರ ಭಾಯ್ ಅಂತ ಘೋಷಿಸಿದ್ರು. ನಂತರ ಅದನ್ನ ಫ್ರೆಂಚ್ ಭಾಷೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಂತ ಶ್ರೀ ಅಘೋರನಾಥ ಚಟರ್ಜಿ, ಶ್ರೀಮತಿ ಸರೋಜಿನಿ ನಾಯ್ಡು ಅವರ ತಂದೆ ಅಘೋರನಾಥ ಚಟರ್ಜಿ ಅವರ ಹತ್ರ ಬಂದ್ರು. ಆ ಪತ್ರವನ್ನು ತೆಗೆದುಕೊಂಡ್ಬಂದು ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಓದಿ ತಿಳಿಸಿ ಅಂತ ಹೇಳಿದ್ರು. ಅದನ್ನ ಓದಿ ವಿವರಿಸಿ ಅಂತ ಕೇಳ್ಕೊಂಡ್ರು. ಇದು ನಡೀತು. ಸ್ವಾಮೀಜಿ ಕಾಥೆವಾಡ ಪ್ರದೇಶದಲ್ಲಿ ಸುತ್ತಾಡ್ತಾ ಇದ್ದಂತ ಈ ಸಮಯದಲ್ಲಿ ಅವರ ಮನಸ್ಸು ಈಗ ಅತ್ಯಂತ ಪ್ರಕ್ಷುಬ್ಧಗೊಂಡು ಪಂಜರದ ಸಿಂಹದ ಹಾಗೆ ಚಡ್ಪಡಿಸ್ತಾ ಇದೆ. ನರೇಂದ್ರ ಜಗತ್ತನ್ನೇ ಅಲುಗಾಡಿಸಬಲ್ಲ ಅನ್ನುವಂತ ಶ್ರೀರಾಮಕೃಷ್ಣರ ಮಾತಿನ ಸತ್ಯ ಅವ್ರಿಗೆ ಈಗ ನಿಧಾನವಾಗಿ ಅರ್ಥವಾಗೋದಕ್ಕೆ ಶುರುವಾಗಿದೆ. ಅವರೆಲ್ಲರೂ ಕೂಡ ಎಲ್ಲೆಲ್ಲಿ ಹೋದ್ರು ಅವರನ್ನ ಸಂಧಿಸಿದಂತಹ ರಾಜರು, ಪಂಡಿತರು ಎಲ್ಲರೂ ಕೂಡ ಅವರಲ್ಲಿ ದೇಶಕ್ಕಾಗಿ ನಾನೇನು ಮಾಡ್ಲಿ ಅಂತ ತೀವ್ರ ಚಡಪಡಿಕೆಯಿಂದ ಹೇಳ್ತಿದ್ರು. ಈಗ ಅವರ ಮನವನ್ನ ಆಕ್ರಮಿಸಿದಂತಹ ಒಂದೇ ಒಂದು ಆಲೋಚನೆ ಅಂದ್ರೆ ಏನ್ ಗೊತ್ತೇನೋ? ಸ್ವಾಮೀಜಿ ಅವರ ಮನಸ್ಸಲ್ಲಿ ಇದ್ದಂತ ಒಂದೇ ಆಲೋಚನೆ ಭಾರತದ ಪುನರುದ್ಧಾರ. ಹೇಗಾದ್ರೂ ಮಾಡಿ ಭಾರತವನ್ನ ಪುನರ್ ಪ್ರತಿಷ್ಠಾಪಿಸಬೇಕು, ಅದನ್ನ ಪುನರುದ್ಧಾರ ಮಾಡಬೇಕು. ಬ್ರಿಟಿಷರ ಆಳ್ವಿಕೆಯಲ್ಲಿ ದಾಸ್ಯದಲ್ಲಿ ಮುಳುಗಿರುವಂತಹ ಈ ಭಾರತೀಯರನ್ನ ಈ ದಾಸ್ಯದಿಂದ ಮೇಲೆತ್ತಬೇಕು ಅನ್ನೋದು ಈಗ ಸ್ವಾಮೀಜಿಯವರ ತಲೆಯಲ್ಲಿ ಓಡ್ತಾ ಇರುವಂತ ಚಿಂತನೆ. ಸಂಪ್ರದಾಯಗಳ ಹೆಸರಲ್ಲಿ ದುರಾಚಾರಗಳಿಂದಾದಂತಹ ಹಾನಿಯನ್ನ ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ಸಮಾಜ ಸುಧಾರಕರು ಅಂತ ಅನ್ನಿಸ್ಕೊಂಡಿದ್ದಂಥವ್ರಿಗೂ ಕೂಡ ಅವರಲ್ಲಿದ್ದಂಥ ಇತಿಮಿತಿಯನ್ನ ಗಮನಿಸ್ತಾ ಇದ್ದಾರೆ. ಎಲ್ಲೆಲ್ಲೂ ಕೇವಲ ಕ್ಷುದ್ರ ದ್ವೇಷ ಅಸೂಯೆಗಳೇ ಇದೆ. ಸಾಮರಸ್ಯದ ಅಭಾವವನ್ನ ನೋಡ್ತಾ ಇದ್ದಾರೆ ಸ್ವಾಮೀಜಿ. ತಾವು ಬೋಧಿಸುವಂತಹ ತತ್ವಗಳನ್ನ ತಮ್ಮ ಜೀವನದಲ್ಲೇ ಸರಿಯಾಗಿ ಅನುಷ್ಠಾನಕ್ಕೆ ತರುವಂತಹ ಯೋಗ್ಯತೆ ಇಲ್ಲದ, ಕೇವಲ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡಿ ಗಲಭೆ ಎಪ್ಸೋ ನಾಯಕರೆಲ್ಲರನ್ನ ಕಂಡು ಅವರ ಮೂರ್ಖ ವರ್ತನೆಯನ್ನ ಕಂಡು ಪಾಶ್ಚಾತ್ಯ ನಾಗರಿಕತೆ ತಳುಕಿಗೆ ಮರಳಾಗಿರುವಂತಹ ಸನಾತನ ಹಿಂದೂ ಸಂಸ್ಕೃತಿಯನ್ನ, ಅನಾಗರಿಕತೆಯನ್ನ ತುಚ್ಛೀಕರಿಸುವಂತಹ ಈ ಎಲ್ಲ ಭಾರತೀಯರ ದುರ್ವರ್ತನೆಯನ್ನ ಕಂಡು ಸ್ವಾಮೀಜಿ ಮನಸ್ಸು ಕರಗೋಗ್ತಿದೆ. ಇವರ ಕೈಗೆ ಸಿಲುಕಿರುವಂತಹ ಭವ್ಯ ಭಾರತ ಸರ್ವನಾಶದ ಕಡೆಗೆ ವೇಗವಾಗಿ ಧಾವಿಸ್ತಾ ಇರೋದನ್ನ ಕಂಡು ಮಮ್ಮಲ ಮರುಗ್ತಾ ಇದ್ದಾರೆ ಸ್ವಾಮೀಜಿ. ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.